ಹಾಯ್, ನಾನು ಡ್ಯಾನಿಯಲ್ ಡ್ಯಾನ್ಸಿ ಕ್ರಿಸ್ಟಫರ್, ಲೇಖಕ ಪತ್ರಕರ್ತ. ನೀವು ನೋಡ್ತಾ ಇದ್ದೀರಾ ದ ಡ್ಯಾನಿಯಲ್. ಈ ಜಗತ್ತಿನ ಅತ್ಯಂತ ಹಿತಕರ ವಾತಾವರಣದ ಏಕೈಕ ನಗರಿ, ಪಿಂಚಣಿದಾರರ ಸ್ವರ್ಗ, ಉದ್ಯಾನ ನಗರಿ, ವಿಜ್ಞಾನ ನಗರಿ, ಪಬ್ ಸಿಟಿ, ಅಂತರಿಕ್ಷ ನಗರಿ, ಭಾರತದ ವಿದ್ಯುನ್ಮಾನ ನಗರ, ಭಾರತದ ಸಿಲಿಕಾನ್ ಕಣಿವೆ, ಭಾರತದ ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಹಾಗೂ ಇದೀಗ ಭಾರತದ ಸೃಷ್ಟಿಶೀಲ ನಗರಿ ಎಂಬ ಬಿರುದುಗಳನ್ನು ಧರಿಸಿಕೊಂಡಿರುವ, ಇದೀಗ ಬೆಂಗಳೂರು ಎಂಬ ಹೆಸರನ್ನು ಧರಿಸಿಕೊಂಡಿರುವ, ಇದೀಗ 198 ವಾರ್ಡ್ಗಳ 712 ಚದುರ ಕಿಲೋಮೀಟರ್ ವಿಸ್ತೀರ್ಣದಿಂದ 369 ವಾರ್ಡ್ಗಳ 5 ಮಹಾನಗರ ಪಾಲಿಕೆಗಳ 1294 ಚದುರ ಕಿಲೋಮೀಟರ್ ವಿಸ್ತೀರ್ಣದ ಪ್ರದೇಶಕ್ಕೆ ಹರಡಿಕೊಂಡಿರುವ ಕನ್ನಡ ನಾಡಿನ ರಾಜಧಾನಿ ಬೆನಗಾವಲೂರು ಇದೀಗ ಗ್ರೇಟ್ ಎಂಬ ಬಿರುದನ್ನು ಧರಿಸಿಕೊಂಡಿದೆ. ಹಾಗೆಯೇ ಇದು ಈಗ ಜಗತ್ತಿನ 29ನೇ ಅತ್ಯಂತ ದೊಡ್ಡ ನಗರ ಹಾಗೂ ಭಾರತದ 4ನೇ ಅತ್ಯಂತ ದೊಡ್ಡ ನಗರ ಎಂಬ ಮಾನ್ಯತೆಯನ್ನು ಕೂಡ ಗಳಿಸಿಕೊಂಡಿದೆ. ಬೆನಗಾವಲೂರು, ಹೌದು, ಬೆನಗಾವಲೂರು, ಬೆಂಗಳೂರು ಅಲ್ಲ, ಬೆನಗಾವಲೂರು ಇದೀಗ ಗ್ರೇಟ್ ಬಿರುದನ್ನು ಧರಿಸಿಕೊಳ್ಳುತ್ತಿರುವಂತೆಯೇ ಇದರ ಹೆಸರಿನ ಮೂಲದ ಬಗ್ಗೆ, ಈ ನಗರ ಅಸ್ತಿತ್ವಕ್ಕೆ ಬಂದ ಬಗ್ಗೆ ಮತ್ತೆ ಚರ್ಚೆ ಹುಟ್ಟಿಕೊಂಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಚರ್ಚೆಯೊಂದು ಹರಿದಾಡುತ್ತಿದೆ. ಇದು ಬೆಂಗೆ ಮರಗಳ ಊರು. ಇಲ್ಲಿ ಯಥೇಚ್ಛವಾಗಿ ಬೆಂಗೆ ಮರಗಳು ಇದ್ದ ಕಾರಣ ಇದನ್ನು ಬೆಂಗೆ ಮರಗಳ ಊರು, ಬೆಂಗಾಳೂರು ಎಂದು ಕರೆಯಲಾಗುತ್ತಿತ್ತು. ಇದೇ ಬೆಂಗಳೂರು ಆಯಿತು ಎಂಬ ವಾದ ಇದೆ. ಖಂಡಿತ ಅಲ್ಲ, ಇದು ಬೆಂದಕಾಳೂರು. ಅಂದಿನ ಹೊಯ್ಸಳರ ದೊರೆ 2ನೇ ವೀರಬಳ್ಳಾಳ ಈ ಪ್ರದೇಶಕ್ಕೆ ಬೇಟೆಯಾಡಲು ಬಂದಿದ್ದಾಗ ಅವರಿಗೆ ಬೇಟೆಯೂ ಸಿಕ್ಕದೆ, ಹೊಟ್ಟೆಗೆ ಏನೂ ಸಿಕ್ಕದೆ ಹಸಿವಿನಿಂದ ಕಂಗಿಟ್ಟಿದ್ದಾಗ ಆ ವೃದ್ಧೆ ವೀರಬಳ್ಳಾಳರಿಗೆ ಬೇಯಿಸಿದ ಕಾಳುಗಳನ್ನು ತಿನ್ನಲು ಕೊಡುತ್ತಾರೆ. ಹಾಗೇನು ಈಗಿನಂತೆ ಖಾನಾವಳಿಗಳು ಇರಲಿಲ್ಲ, ಹಾಗೆಯೇ ಮೊಘಲ್ ಸರಾಯಿಗಳು ಇರಲಿಲ್ಲ. ಆ ವೃದ್ಧೆ ವೀರಬಳ್ಳಾಳರಿಗೆ, 2ನೇ ವೀರಬಳ್ಳಾಳರಿಗೆ ತಿನ್ನಲು ಬೇಯಿಸಿದ ಕಾಳನ್ನು ಕೊಟ್ಟು ಅವರ ಹಸಿವನ್ನು ನೀಗಿಸಿದ ಕಾರಣ ಸಂತೃಪ್ತರಾಗುವ ದೊರೆ ಇಡೀ ಪ್ರದೇಶಕ್ಕೆ ಬೆಂದಕಾಳೂರು ಎಂದು ಹೆಸರಿಟ್ಟರು. ಅದೇ ಮುಂದೆ ಬೆಂಗಳೂರು ಆಯಿತು ಎಂಬ ವಾದ ಕೂಡ ಇದೆ. ಖಂಡಿತ ಅಲ್ಲ, ಇದು ಬೆಂಗಾವಲಿನವರ ಊರು. ಅಂದರೆ ಇಲ್ಲಿ ಬೆಂಗಾವಲಿನವರ ಪಡೆ ಇತ್ತು. ಬೆಂಗಾವಲಿನವರು ಇಲ್ಲಿ ಯಥೇಚ್ಛವಾಗಿ ಇದ್ದ ಕಾರಣ, ಬಹುಸಂಖ್ಯೆಯಲ್ಲಿ ಇದ್ದ ಕಾರಣ ಈ ಪ್ರದೇಶಕ್ಕೆ ಬೆಂಗಾವಲಿನವರ ಊರು ಎಂದು ಕರೆಯುತ್ತಿದ್ದರು. ಇದೇ ಮುಂದೆ ಬೆಂಗಳೂರು ಆಯಿತು ಎಂಬ ವಾದ ಕೂಡ ಇದೆ. ಇದೀಗ ಹೊಸತೊಂದು ವಾದ, ಹೊಸತೊಂದು ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಅದೇನೆಂದರೆ, ಇದು ಬೆಂಗೆ ಮರಗಳ ಊರೇ ಸರಿ, ಇದು ಬೆಂಗಾಳೂರು, ಬೆಂಗೆ ಮರಗಳ ಊರು. ಇಲ್ಲಿ ಬೆಂಗೆ ಮರಗಳು ಯಥೇಚ್ಛವಾಗಿದ್ದ ಕಾರಣ ಇದನ್ನು ಬೆಂಗಾಳೂರು ಎಂದು ಕರೆಯುತ್ತಿದ್ದರು. ಇದೇ ಮುಂದೆ ಬೆಂಗಳೂರು ಆಯಿತು. ಆದರೆ ಇದನ್ನು ಹಾಗೆ ಕರೆದವರು ತೆಲುಗರು. ಅವರು ಇದನ್ನು ಬೆಂಗಳೂರು ಎಂದು ಕರೆಯುತ್ತಿದ್ದರು. ಆದ್ದರಿಂದ ಇದು ಬೆಂಗಳೂರಲ್ಲ, ಬೆಂಗಳೂರು ಎಂಬ ವಾದ ಸಾಮಾಜಿಕ ಜಾಲತಾಣದಲ್ಲಿ ಇದೆ. ಆದರೆ ಈ ಯಾವ ವಿಚಾರಗಳ ಪ್ರಸ್ತಾಪವೂ ಇಲ್ಲದೆ, ಈ ಯಾವ ವಿಷಯಗಳನ್ನು ಉಲ್ಲೇಖಿಸದೆ, ಮೊದಲನೇ ಕೆಂಪೇಗೌಡರು 1537ರಲ್ಲಿ ಇಲ್ಲಿ ಬೆನಗಾವಲೂರಿನಲ್ಲಿ ಕೋಟೆ ಮತ್ತು ಪೇಟೆಗಳನ್ನು ನಿರ್ಮಿಸುವ ಮೂಲಕ ಬೆಂಗಳೂರು ನಗರ ಸ್ಥಾಪಿಸಿದರು. ಹಾಗೆಯೇ 17ನೇ ಶತಮಾನದ ಆದಿಯಲ್ಲಿ 2ನೇ ಕೆಂಪೇಗೌಡ ಇಲ್ಲಿ ಗಡಿಗೋಪುರಗಳನ್ನು, ಅಂದರೆ ಬೆನಗಾವಲೂರಿನಲ್ಲಿ ಗಡಿಗೋಪುರಗಳನ್ನು ನಿರ್ಮಿಸುವ ಮೂಲಕ ನಗರದ ರೂಪ ಕೊಟ್ಟರು ಎಂದು ಇತಿಹಾಸದ ಪುಸ್ತಿಕೆಗಳು ತಿಳಿಸುತ್ತವೆ. ಖಂಡಿತ ಅಲ್ಲ, ಇದು ಅತ್ಯಂತ ಬೇಜವಾಬ್ದಾರಿಯ ಹಾಗೂ ಇತಿಹಾಸವೇ ಗೊತ್ತಿರದ, ಇತಿಹಾಸದ ಬಗ್ಗೆ ಯಾವ ಜ್ಞಾನವೂ ಇಲ್ಲದವರು ಬರೆದಿರುವ ಇತಿಹಾಸ. ಮೊದಲನೇ ಕೆಂಪೇಗೌಡರು ಇಂದಿನ ತಮಿಳುನಾಡಿನ ಕಾಂಚೀಪುರಂನಿಂದ, ಅಂದರೆ ಅಂದಿನ ತುಯಮಿಲ್ ನಾಟ್ನ ಕಾಂಚಿಯಿಂದ ಬಂದು ಬೆನಗಾವಲೂರಿನಲ್ಲಿ
ಪೇಟೆ ಕೋಟೆ ನಿರ್ಮಿಸಿ ಪಾಳೆಗಾರಿಕೆ ಆರಂಭಿಸುವುದಕ್ಕೆ ಸುಮಾರು 1500 ವರ್ಷಗಳ ಮುನ್ನವೇ ಇಲ್ಲಿ ಬೆನಗಾವಲೂರಿನಲ್ಲಿ ಜನವಸತಿ ಇತ್ತು. ಕಣ್ಣರು, ಕೋಲಿಕರು, ಕುರುಬರು, ಒಕ್ಕಲಿಗರು, ಗೌಡರು, ಬೆಸ್ತರು ಮುಂತಾದ ಜನಸಮುದಾಯಗಳು ಇಲ್ಲಿ ವಾಸಿಸುತ್ತಿದ್ದವು. ಬೆನಗಾವಲೂರು ಎಂದರೆ ಗುಂಡು ಕಲ್ಲುಗಳ, ಗುಂಡು ಬಂಡೆಗಳ ಊರು ಎಂದರ್ಥ. ಬೆನಗಾವ ಎಂದರೆ ಗುಂಡು ಕಲ್ಲುಗಳು, ಗುಂಡು ಬಂಡೆಗಳು ಎಂದರ್ಥ. ಈ ಗುಂಡು ಬಂಡೆಗಳಿಗೆ, ಗುಂಡು ಕಲ್ಲುಗಳಿಗೆ ಆಂಗ್ಲ ಭಾಷೆಯಲ್ಲಿ ಸ್ಫೆರಾಯ್ಡಲ್ ಬೌಲ್ಡರ್ಸ್, ಸ್ಫೆರಿಕಲ್ ಸ್ಟೋನ್ಸ್ ಎಂದು ಕರೆಯುತ್ತಾರೆ. ಇಲ್ಲಿ ಬೆನಗಾವಲೂರಿನಲ್ಲಿ ನೈಸರ್ಗಿಕವಾಗಿ ಸೃಷ್ಟಿಯಾಗಿದ್ದ ಈಗ ಈ ಯಾವ ಗುಂಡು ಕಲ್ಲುಗಳು, ಗುಂಡು ಬಂಡೆಗಳು ಇಲ್ಲಿ ಕಾಣಸಿಗುವುದಿಲ್ಲ. ನೈಸರ್ಗಿಕವಾಗಿ ಬೆನಗಾವಲೂರಿನಲ್ಲಿ ಸೃಷ್ಟಿಯಾಗಿದ್ದ ಈ ಕಲ್ಲುಗಳ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ವಿವರಿಸ್ತೇನೆ. ಈ ಗುಂಡು ಬಂಡೆಗಳು, ಗುಂಡು ಕಲ್ಲುಗಳಿಂದಾಗಿಯೇ ಈ ಪ್ರದೇಶಕ್ಕೆ ಬೆನಗಾವಲೂರು ಎಂದು ಕರೆಯಲಾಗ್ತಾ ಇತ್ತು. ಇದು ಬರಿಯ ಗುಂಡು ಕಲ್ಲುಗಳ, ಗುಂಡು ಬಂಡೆಗಳ ಪ್ರದೇಶವಾಗಿದ್ದರೆ ಇಲ್ಲಿ ಜನಸಮುದಾಯಗಳು ಬಂದು ನೆಲೆಸುತ್ತಿರಲಿಲ್ಲ. ಹಾಗೆಯೇ ತುಯಮಿಲ್ನಾಟ್ನ ಕಾಂಚಿಯಿಂದ ಮೊದಲನೆಯ ಕೆಂಪೇಗೌಡರು ಬಂದು ಇಲ್ಲಿ ವಿಜಯನಗರದ ಪರವಾಗಿ ಪಾಳೆಗಾರಿಕೆ ಸ್ಥಾಪಿಸಿ ಅಧಿಕಾರ ಕೇಂದ್ರ ಸ್ಥಾಪಿಸುತ್ತಿರಲಿಲ್ಲ. ಇದೆಲ್ಲ ಆಗಲು ಕಾರಣ ಅಂದರೆ ಇಲ್ಲಿ ಜನಸಮುದಾಯಗಳು ನೆಲೆಸಲು ಕಾರಣ, ಮೊದಲನೇ ಕೆಂಪೇಗೌಡರು ಬರಲು ಕಾರಣ ಇಲ್ಲಿ ಹೇರಳವಾಗಿ ದೊರೆಯುತ್ತಿದ್ದ ಪಚ್ಚೆ ಕಲ್ಲುಗಳು, ಹೆಸುರಿಗಳು ಅಂದರೆ ಎಮರಲ್ಡ್, ಆಂಗ್ಲ ಭಾಷೆಯಲ್ಲಿ ಎಮರಲ್ಡ್ ಎನ್ನುವ ರತ್ನ ಕಲ್ಲುಗಳು. ಬೆನಗಾವಲೂರು ಕೆಂಪೇಗೌಡರು ಇಲ್ಲಿಗೆ ಬರುವುದಕ್ಕಿಂತ ಮುನ್ನವೇ ಅಸ್ತಿತ್ವದಲ್ಲಿ ಇತ್ತು ಎನ್ನುವುದಕ್ಕೆ ಇಂದಿನ ತಮಿಳುನಾಡಿನ ಹೊಸೂರಿನ ಬಳಿಯ ಬೇಗೂರಿನಲ್ಲಿರುವ ಶಾಸನವೇ ಸಾಕ್ಷಿ. 9ನೇ ಶತಮಾನದಲ್ಲಿ ರಚಿಸಲಾದ ಈ ಶಾಸನ ಬೆನಗಾವಲೂರಿನ ಬಗ್ಗೆ ಹೇಳುತ್ತದೆ. ಇಲ್ಲಿ ನಡೆದ ಯುದ್ಧದ ಬಗ್ಗೆ ಮಾಹಿತಿ ನೀಡುತ್ತದೆ. ಇಲ್ಲಿ ಅಧಿಕಾರ ಕೇಂದ್ರ ಸ್ಥಾಪನೆಯಾದ ಮೇಲೆ ಸಂಪತ್ತು ಕ್ರೋಢೀಕರಣವಾಗತೊಡಗಿದಂತೆ ಬಿಜಾಪುರ ಸುಲ್ತಾನರ ಪರವಾಗಿ ಮರಾಠರ ಶಿವಾಜಿ ಮಹಾರಾಜರ ತಂದೆ ಶಹಜಿ ಭೋಸಲೆ ಬೆಂಗಳೂರನ್ನು ಬಿಜಾಪುರ ಸುಲ್ತಾನರ ಪರವಾಗಿ ವಶಪಡಿಸಿಕೊಳ್ತಾರೆ. ಇದು 1638ರಲ್ಲಿ ನಡೆಯುತ್ತದೆ. ಅನಂತರ ಸ್ವತಃ ಮೊಘಲರ ದಾಳಿಗೆ ಈಡಾಗುವ ಬಿಜಾಪುರ ಮೊಘಲರ ವಶವಾಗುತ್ತದೆ. ಹಾಗೆಯೇ ಬೆನಗಾವಲೂರು ಕೂಡ ಮೊಘಲರ ವಶವಾಗುವುದನ್ನು ತಪ್ಪಿಸಲು ಅಥವಾ ಆ ನಿರೀಕ್ಷೆಯಲ್ಲಿದ್ದ ಶಿವಾಜಿ ಮಹಾರಾಜರ ಸಹೋದರ ಏಕೋಜಿ ಭೋಸಲೆ ಬೆನಗಾವಲೂರನ್ನು 3 ಲಕ್ಷ ರೂಪಾಯಿಗಳಿಗೆ ಮೈಸೂರಿನ ಚಿಕ್ಕ ದೇವರಾಜ ಒಡೆಯರವರಿಗೆ ಮಾರಿಬಿಡ್ತಾರೆ. ಈ ಮಾರಾಟ 1689ರಲ್ಲಿ ನಡೆಯುತ್ತದೆ. ಆ ನಂತರ 1759ರಲ್ಲಿ ಮೈಸೂರಿನ ಸೇನೆಯ ಅಧಿಕಾರಿ ಹೈದರ್ ಅಲಿ ಖಾನ್ ಅವರಿಗೆ ಬೆನಗಾವಲೂರನ್ನು ಜಾಗೀರಾಗಿ ಕೃಷ್ಣ ರಾಜ ಒಡೆಯರವರು ನೀಡ್ತಾರೆ. ಈಗಾಗಲೇ ಭಾರತಕ್ಕೆ ಬಂದಿದ್ದ ಬ್ರಿಟಿಷರು 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಸಮರದಲ್ಲಿ ಟಿಪ್ಪು ಸುಲ್ತಾನ್ರವರನ್ನು ಸೋಲಿಸಿ ಅವರ ಹತ್ಯೆ ಮಾಡಿದ ನಂತರ 1804ರಲ್ಲಿ ಬೆನಗಾವಲೂರಿನಲ್ಲಿ ಮೈಸೂರು ರೆಸಿಡೆನ್ಸಿ ಸ್ಥಾಪಿತವಾಗ್ತದೆ. ಬ್ರಿಟಿಷರ ರೆಸಿಡೆನ್ಸಿ ಇಲ್ಲಿ ಬೆನಗಾವಲೂರಿನಲ್ಲಿ ಸ್ಥಾಪನೆಯಾಗ್ತದೆ. ಹಾಗೆಯೇ 1809ರಲ್ಲಿ ಇದೇ ಬೆನಗಾವಲೂರಿನಲ್ಲಿ ಬ್ರಿಟಿಷರ ಮಿಲಿಟರಿ ನೆಲೆ, ಬೃಹತ್ ಮಿಲಿಟರಿ ನೆಲೆ ಅಸ್ತಿತ್ವಕ್ಕೆ ಬರುತ್ತೆ. ಇದು ಆಧುನಿಕ ಬೆಂಗಳೂರು ನಗರಕ್ಕೆ ಅಡಿಪಾಯವನ್ನು ಹಾಕ್ತದೆ. ಹಾಗೆಯೇ 1868ರಲ್ಲಿ ಕಟ್ಟಲ್ಪಡುವ ಅಟಾರ ಕಚೇರಿ ಬೆನಗಾವಲೂರನ್ನು ಮೈಸೂರಿನ ರಾಜಧಾನಿಯನ್ನಾಗಿ ಆನಂತರ ಕರ್ನಾಟಕದ ರಾಜಧಾನಿಯನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸಾಮಾನ್ಯ ಶಕೆಯ ಆರಂಭದಲ್ಲಿ ಅಂದರೆ ಮೊದಲ ಸಹಸ್ರಮಾನದ ಮೊದಲ ಶತಮಾನದಲ್ಲಿ ಬೆನಗಾವಲೂರಿನಲ್ಲಿ 130 ಜನರಿದ್ದರೋ 1300 ಜನರಿದ್ದರೋ ಅದಕ್ಕಿಂತ ಹೆಚ್ಚು ಜನರಿದ್ದರೋ ಗೊತ್ತಿಲ್ಲ. ಆದರೆ ಇದೀಗ ಗ್ರೇಟರ್ ಬೆಂಗಳೂರಿನಲ್ಲಿ ಬರೋಬ್ಬರಿ 1,30,30,00,000 ಜನರು ಇದ್ದಾರೆಂದು ಅಂದಾಜಿಸಲಾಗಿದೆ.
1 ಕೋಟಿಗೂ ಹೆಚ್ಚು ವಾಹನಗಳಿವೆ ಎಂದು ಹೇಳಲಾಗಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನಿರ್ಮಿತವಾದ ಮೈಸೂರು ರಾಜ್ಯದಲ್ಲಿ 70 ಲಕ್ಷ ಜನರಿದ್ದರು. ಆದರೆ ಇದೀಗ ಬೆಂಗಳೂರು ನಗರ ಒಂದರಲ್ಲೇ ಅದರ ದುಪ್ಪಟ್ಟು ಅಂದರೆ 1,30,30,00,000 ಜನರಿದ್ದಾರೆ. ಬೆಂಗಳೂರು ಗ್ರೇಟರ್ ಆಗಿದೆ. ಬೆನಗಾವಲೂರು ಗ್ರೇಟರ್ ಬೆಂಗಳೂರು ಆಗಿ ಜಗತ್ತಿನ ನಕ್ಷೆಯಲ್ಲಿ ಮಹಾನಗರವಾಗಿ ಸ್ಥಾನ ಪಡೆದುಕೊಂಡಿದೆ. ಇದು ಈ ಸೂರ್ಯನ ಕೆಳಗಿರುವ ಎಲ್ಲ ವಿಷಯಗಳ ಸತ್ಯತೆಯನ್ನು ಬಿಚ್ಚಿಡುವ ಚಾನೆಲ್. ಇದು ಈ ವಿಶ್ವದಲ್ಲಿರುವ ಅದರಾಚೆಗೂ ಇರುವ ಎಲ್ಲ ವಿಷಯಗಳ ಸತ್ಯತೆಯನ್ನು ತೆರೆದಿಡುವ ಚಾನೆಲ್. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕೂಡ ಒತ್ತಿ. ನಮಸ್ಕಾರ.